ಇದ್ರು ಅಂದರೆ ಅದು ನಾವು ನಮ್ಮ ನಡೆ, ನಮ್ಮ ನುಡಿ, ನಾವು ತಿನ್ನೋ ಆಹಾರ, ನಾವಿರೋ ಪರಿಸರ, ವಾತಾವರಣ ಇದೆಲ್ಲದ್ರ ಮೇಲೂ ಅದು ಡಿಪೆಂಡ್ ಆಗಿರೋದು. ಸೊ ನಾವು ಎಷ್ಟು ಹೊರಗಡೆ ಚೆನ್ನಾಗಿ ಇಟ್ಕೋತೀವೋ ಅಷ್ಟೇ ಒಳಗಡೆನೂ ಚೆನ್ನಾಗಿ ಇಟ್ಕೋಬೇಕು. ಧನ್ವಂತರಿ ಹೇಳ್ತಾರಲ್ಲ, ಅಜ್ಞಾನ ದುಃಖ ಭಯ ರೋಗ ಮಹಾವಿಷಾಣಿ. ಅಂದರೆ ಅಜ್ಞಾನದಿಂದ ದುಃಖ, ದುಃಖದಿಂದ ರೋಗ, ರೋಗದಿಂದ ಭಯ. ಅದು ಭಯ ಬಂದಾಗ ಫುಲ್ ಎಲ್ಲನೂ ದೇಹ ಎಲ್ಲ ಕಂಪ್ಲೀಟು ವಿಷ ಆಗುತ್ತೆ ಅಂತ. ಸೊ ನಾನು ಹೇಳೋದು, ಪ್ರತಿ ಸಲ ಪ್ರತಿಯೊಬ್ಬ ಮನುಷ್ಯನ ನಾನು ಮಾಡೋಕ್ಕೆ ಶುರು ಮಾಡಿದ್ದೀನಿ, ಕಣ್ಣು ಮುಚ್ಚಿ ನಮ್ಮ ಒಳಗಡೆ ನೋಡೋ ಪ್ರಯತ್ನ ಮಾಡಬೇಕು. ಸೊ ಒಳಗಡೆ ನೋಡೋಕ್ಕೆ ಬಂದಾಗ ಅದು ಮಾಡ್ತಿರೋ ಕೆಲಸಕ್ಕೆ ಒಂದು ಕೃತಜ್ಞತೆ ಹೇಳಿದ್ರು ಕೂಡ ಅದು ಮಾಡ್ತಾ ಇರಬೇಕು ಅನ್ನೋ ಒಂದು ಎಚ್ಚರಿಕೆನೂ ಒಳಗಡೆ ಬರಬೇಕು ಅನಿಸುತ್ತೆ. ಪ್ರತಿ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತಮ ತನಕ, ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟು ಅದು ಕಾಣಿಸುತ್ತೆ, ಮಾತಾಡಿಸುತ್ತೆ, ಯೋಚನೆ ಮಾಡುತ್ತೆ, ಕೈಯಿಂದ ಕೆಲಸ ಮಾಡುತ್ತೆ, ಪ್ರತಿಯೊಂದು ಅದು ನಮಗೆ ಮಾಡ್ತಿರೋದ್ರ ಬಗ್ಗೆ